ಸ್ನೇಹಿತರೆ, ಇವತ್ತು ನಾವು ಜೋಗ ಫಾಲ್ಸ್ನಿಂದ ಹೊನ್ನಾವರಕ್ಕೆ ಹೋಗಬೇಕಾದ್ರೆ ನಮಗೆ ಸಿಗುವಂತಹ ಗೇರುಸೊಪ್ಪ ಘಾಟನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಘಾಟ್ನ ಪ್ರಾರಂಭದಲ್ಲೇ ಸಿಗುವಂತಹ ಶರಾವತಿ ವ್ಯಾಲಿಯ ಮೊದಲನೇ ವ್ಯೂ ಪಾಯಿಂಟನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ತೋರಿಸ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ಗೇರುಸೊಪ್ಪ ಘಾಟನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡೋನಿದ್ದೀನಿ. ಆದರೆ ಈ ಶರಾವತಿ ವ್ಯಾಲಿಯ ಮೊದಲನೇ ವ್ಯೂ ಪಾಯಿಂಟ್ ಕೂಡ ಈ ಗೇರುಸೊಪ್ಪ ಘಾಟ್ನ ಒಂದು ಭಾಗವೇ ಆಗಿರೋದ್ರಿಂದ ಅದನ್ನು ಕೂಡ ನಾನು ಸ್ವಲ್ಪ ತೋರಿಸಿದೆ ನಿಮಗೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬೇರೆ ಘಾಟ್ಗಳ ಹಾಗೆ ಈ ಘಾಟು ಕೂಡ ತುಂಬ ಸುಂದರವಾಗಿದೆ. ಅಂದರೆ ಹಚ್ಚ ಹಸುರಿನ ಮಧ್ಯೆ ಈ ರಸ್ತೆ ಹೋಗುತ್ತೆ. ಇಲ್ಲಿ ನೋಡಲಿಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ. ಈಗ ನಾವಿಲ್ಲಿ ಹೋಗ್ತಾ ಇರುವಂತಹ ರಸ್ತೆ ಏನಿದೆ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಅಂದರೆ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಇದು. ಅದಕ್ಕಾಗಿ ರೋಡು ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲೂ ನಿಮಗೆ ಹೊಂಡಗಳೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಇದು ಘಾಟ್ ಸೆಕ್ಷನ್ನಲ್ಲಿ ಇರೋದ್ರಿಂದ ಈ ರಸ್ತೆಯ ಅಗಲ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳಬಹುದು. ಅಂದರೆ ಈಗ ಉದಾಹರಣೆಗೆ ನೀವು ಸಿರ್ಸಿಯಿಂದ ಕುಮಟಕ್ಕೆ ಹೋಗ್ತೀರಿ ಅಂತಾದರೆ ಅಲ್ಲಿರುವಂತಹ ದೇವಿಮನೆ ಘಾಟ್ನ ರಸ್ತೆಯ ಅಗಲ ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಮೊದಲೇ ಅದು ಕೂಡ ಸಣ್ಣನೇ ಇತ್ತು, ಆದರೆ ಈಗ ಅಭಿವೃದ್ಧಿ ಮಾಡಿ ಸ್ವಲ್ಪ ಅಗಲವಾಗಿ ಮಾಡಿದ್ದಾರೆ ಅಲ್ಲಿ ರೋಡನ್ನು. ತುಂಬ ಚೆನ್ನಾಗಾಗುತ್ತೆ ಈಗ ಹೋಗಲಿಕ್ಕೆ. ಈಗ ನೋಡಿ ಸ್ನೇಹಿತರೆ, ನಾವು ಈ ಗೇರುಸೊಪ್ಪ ಘಾಟ್ನ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಹತ್ರ ಬಂದಿದ್ದೀವಿ. ನಾನು ಇದರ ವಿಡಿಯೋವನ್ನು ಕೂಡ ನಿಮಗೆ ಮೊದಲೇ ತೋರಿಸಿದ್ದೀನಿ. ಇಲ್ಲಿ ಸುಂದರವಾಗಿರುವಂತಹ ಒಂದು ಕೇದಾರೇಶ್ವರ ದೇವಸ್ಥಾನ, ಹಾಗೆ ಆ ದೇವಸ್ಥಾನದ ಎದುರುಗಡೆ ಇರುವಂತಹ ವ್ಯೂ ಪಾಯಿಂಟ್ನಿಂದ ಶರಾವತಿ ನದಿ ಜೋಗ ಫಾಲ್ಸ್ನ ಕಡೆಯಿಂದ ಹರ್ಕೊಂಡು ಬಂದಿರುವಂತಹ ಬೆಟ್ಟಗುಡ್ಡಗಳ ಸಾಲು ಕಾಣಿಸುತ್ತೆ. ಜೊತೆಗೆ ಆ ನದಿ ಎಲ್ಲಿ ಹೋಗಿ ಗೇರುಸೊಪ್ಪ ಡ್ಯಾಮನ್ನು ಸೇರ್ತು ಅನ್ನೋದು ಕೂಡ ಕಾಣಿಸುತ್ತೆ. ಹಾಗೆ ಡ್ಯಾಮ್ ಕೂಡ ಇಲ್ಲಿಂದ ಕಾಣಿಸುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ. ಜೊತೆಗೆ ಆ ವ್ಯೂ ಪಾಯಿಂಟ್ನಿಂದ ನೋಡಿದಾಗ ಇನ್ನೊಂದು ವಾಟರ್ ಫಾಲ್ ಕೂಡ ಕಾಣಿಸುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಇಲ್ಲಿವರೆಗಂತೂ ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಈಗ ನಮ್ಮ ನಿಜವಾದ ಈ ಘಾಟ್ನ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಪಾಯಿಂಟಿಂದ ಮುಂದೆ ಹೋಗಿ ನಾನು ನಿಮಗೆ ಗೇರುಸೊಪ್ಪ ಘಾಟನ್ನು ತೋರಿಸ್ತೀನಿ. ಬನ್ನಿ, ಇಲ್ಲಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ನಾವು ಈ ಗೇರುಸೊಪ್ಪ ಘಾಟ್ನ ಒಂದು ಭಾಗವಾಗಿರುವಂತಹ ಈ ಶರಾವತಿ ವ್ಯಾಲಿಯ ಎರಡನೇ ವ್ಯೂ ಪಾಯಿಂಟಿಂದ ಕೆಳಗಡೆ ಇಳಿದು ರಸ್ತೆಯವರೆಗೂ ಹೋಗೋಣ. ಅಲ್ಲಿಂದ ನಾವು ಮೇನ್ ರೋಡಲ್ಲಿ ಹೋಗಿ ಗೇರುಸೊಪ್ಪ ಘಾಟನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ರೋಡಲ್ಲೆಲ್ಲ ಮಳೆ ಬಂದಾಗ ನೀರು ಹರಿತಾ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಜಾರೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಹೋಗ್ತಾ ಇದ್ದೀನಿ ಇಲ್ಲಿ. ನೋಡಿ, ನಮ್ಮ ಎದುರಿಗೆ ಮೇನ್ ರೋಡು ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಬಂದಿದ್ದೀವಿ ಈಗ. ಸ್ನೇಹಿತರೆ, ಇವತ್ತು ನಾನು ನಮ್ಮ ವ್ಯೂವರ್ಸನ್ನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡಲೇ ಇಲ್ಲ. ಈಗ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಈಗ ನಾವು ಇರುವಂತಹದ್ದು ಗೇರುಸೊಪ್ಪ ಘಾಟ್ನಲ್ಲಿ. ಹಾಗಂತ ಈ ಘಾಟು ಶರಾವತಿ ವ್ಯಾಲಿಯ ಮೊದಲನೇ ವ್ಯೂ ಪಾಯಿಂಟಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಾವು ಸ್ವಲ್ಪ ದೂರ ಬಂದಿದ್ದೀವಿ ಇಲ್ಲಿ. ಸ್ನೇಹಿತರೆ, ಈ ರೋಡು ಸ್ವಲ್ಪ ವರ್ಷಗಳ ಹಿಂದೆ ಯಾವ ರೀತಿ ಇತ್ತಪ್ಪ ಅಂತಂದರೆ, ನಮ್ಮ ಎಡಗಡೆ ಏನು ಈಗ ಚೆನ್ನಾಗಿ ಬೆಳೆದಿರುವಂತಹ ಮರಗಳೆಲ್ಲ ಇದಾವಲ್ವ, ಇವೆಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಸಣ್ಣಕ್ಕೆ ಇದ್ದಾಗ ನಮಗೆ ಗೇರುಸೊಪ್ಪ ಡ್ಯಾಮ್ನ ಹಿನ್ನೀರೆಲ್ಲ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಡ್ಯಾಮ್ ಕೂಡ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ನಮಗೆ. ಈಗ ಮರಗಳೆಲ್ಲ ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದ್ದಾವೆ. ಈಗ ಸ್ವಲ್ಪ ಕಾಣೋದು ಕಡಿಮೆ ಆಗುತ್ತೆ. ಕಾಣೋದು ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ, ನಮಗೆ ಪರಿಸರ ಅಭಿವೃದ್ಧಿ ಆಗಲೇಬೇಕು. ಈಗ ನಾವು ಟ್ರಾವೆಲ್ ಮಾಡ್ತಾ ಇರುವಂತಹ ಪ್ರದೇಶ ಏನಿದೆ ಇದು ಶರಾವತಿ ಕಣಿವೆಯ ಸಿಂಗಳಿಕ ಸಂರಕ್ಷಣಾ ಪ್ರದೇಶ ಇದು. ಇನ್ನು ಈ ಶರಾವತಿ ನದಿಯ ಬಗ್ಗೆ ಹೇಳಬೇಕು ಅಂತಂದರೆ, ಈ ನದಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಹರ್ಕೊಂಡು ಬಂದು ಜಗದ್ವಿಖ್ಯಾತವಾದಂತಹ ಜೋಗ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಜೋಗ ಜಲಪಾತವನ್ನು ಸೃಷ್ಟಿ ಮಾಡೋದಕ್ಕಿಂತಲೂ ಸ್ವಲ್ಪ ಹಿಂದೆ
ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಗ್ರಾಮದ ಬಳಿ ಇದಕ್ಕೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಆ ಅಣೆಕಟ್ಟು ಸುಮಾರು ಒಂದು 2.5 ಕಿಲೋಮೀಟರ್ನಷ್ಟು ಉದ್ದ ಇದೆ. ಅದು ಅಷ್ಟು ದೊಡ್ಡ ಅಣೆಕಟ್ಟನ್ನು ಕಟ್ಟಿ ಇಲ್ಲಿ ಶರಾವತಿ ನದಿಯ ನೀರನ್ನು ನಿಲ್ಲಿಸಿಟ್ಟಿದ್ದಾರೆ. ಯಾಕಂದರೆ ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶದಿಂದ. ಅದಕ್ಕಾಗಿ ನೀವು ಜೋಗ್ ಫಾಲ್ಸ್ನಲ್ಲಿ ನೋಡಬಹುದು, ಯಾವಾಗಲೂ ನೀರಿನ ಪ್ರಮಾಣ ಕಡಿಮೆನೇ ಇರುತ್ತೆ. ಮೊದಲಿಂದನೂ ನೀರಿನ ಪ್ರಮಾಣ ಅಷ್ಟೊಂದು ಕಡಿಮೆ ಇರಲಿಲ್ಲ. ಅಂದರೆ ಡ್ಯಾಮ್ ಏನಾದರೂ ಕಟ್ಟಿಲ್ಲ ಅಂತಂದರೆ ಮಳೆಗಾಲದಲ್ಲಿ ಜೋಗ್ ಫಾಲ್ಸು ಫುಲ್ ಫ್ಲೋ ಅಲ್ಲೇ ಹರಿತಾ ಇರ್ತಿತ್ತು. ಈಗ ಅಲ್ಲಿ ಡ್ಯಾಮನ್ನು ಕಟ್ಟಿ ನೀರು ನಿಲ್ಲಿಸಿರೋದ್ರಿಂದ ಡ್ಯಾಮು ತುಂಬಬೇಕಾಗತ್ತೆ. ಡ್ಯಾಮು ತುಂಬಿದ ನಂತರ ಹೆಚ್ಚುಳಿದ ನೀರನ್ನು ಗೇಟ್ಗಳ ಮೂಲಕ ಬಿಟ್ಟಾಗ ಜೋಗ್ ಫಾಲ್ಸ್ನ ಅದ್ಭುತ ವೈಭವ ನಮಗೆ ಕಾಣಿಸುತ್ತೆ. ಈ ಶರಾವತಿ ನದಿಗೆ ಒಟ್ಟು 3 ಡ್ಯಾಮನ್ನು ಕಟ್ಟಿದ್ದಾರೆ ಅಂತ ಹೇಳಬಹುದು. ಎಲ್ಲಕ್ಕಿಂತ ಮೊದಲು ಕಟ್ಟಿರುವ ಡ್ಯಾಮ್ ಅಂತಂದರೆ ಮಡೇನೂರು ಡ್ಯಾಮ್ ಅಥವಾ ಹಿರೇಭಾಸ್ಕರ ಡ್ಯಾಮ್ ಅಂತ ಕರೀತಾರೆ ಅದನ್ನು. ಅದು ಈಗ ಲಿಂಗನಮಕ್ಕಿ ಡ್ಯಾಮ್ನೊಳಗೆ ಮುಳುಗೋಗಿದೆ. ನೀರೇನಾದರೂ ಕಡಿಮೆ ಆದಾಗ ಮಾತ್ರ ಅದು ಕಾಣಿಸುತ್ತೆ. ಹಾಗೆ ಅದರ ನಂತರ ಕಟ್ಟಿರುವಂತಹ ಡ್ಯಾಮ್ ಅಂತಂದರೆ ಈ ಲಿಂಗನಮಕ್ಕಿ ಡ್ಯಾಮೇ, ಅಂದರೆ ತುಂಬ ದೊಡ್ಡ ಡ್ಯಾಮ್ ಇದು. ಹಾಗೆ ಅಲ್ಲಿಂದ ನೀರು ಹರ್ಕೊಂಡು ಬರುತ್ತೆ. ವಿದ್ಯುತ್ ಎಲ್ಲ ತಯಾರಾದ ನಂತರ ಮತ್ತೆ ಉಳಿದಿರುವಂತಹ ನೀರು ಹರ್ಕೊಂಡು ಹೋಗಿ ಕೆಳಗಡೆ ಇರುವಂತಹ ಗೇರ್ಸೊಪ್ಪ ಡ್ಯಾಮ್ಗೆ ಸೇರುತ್ತೆ. ಅಂದರೆ ಶರಾವತಿ ನದಿಗೆ ಕಟ್ಟಿರುವಂತಹ ಕೊನೆಯ ಡ್ಯಾಮ್ ಅಂದರೆ ಗೇರ್ಸೊಪ್ಪ ಡ್ಯಾಮ್ ಅಂತ ಹೇಳಬಹುದು. ಸ್ನೇಹಿತರೆ, ಈ ಗೇರ್ಸೊಪ್ಪ ಡ್ಯಾಮು ಹೇಗಿದೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ನೋಡಿ. ನಾವು ಗೇರ್ಸೊಪ್ಪ ಜೈನ ಬಸದಿಯನ್ನು ನೋಡಲಿಕ್ಕೆ ಹೋಗಬೇಕಾದ್ರೆ ನಾವು ಈ ಡ್ಯಾಮಿನ ಮುಂದ್ಗಡೆಯಿಂದನೇ ಹೋಗಬೇಕಾಗುತ್ತೆ. ಯಾಕಂದರೆ ರೋಡ್ ಇರೋದೇ ಹಾಗೆ. ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಈ ಡ್ಯಾಮು ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ಮುಂದ್ಗಡೆ ನೋಡಿ ಸ್ನೇಹಿತರೆ, ಒಂದು ದೊಡ್ಡದಾದ ಲಾರಿ ಸುಟ್ಟು ಕರಕಲಾಗಿಬಿಟ್ಟಿದೆ. ಹಾಗೆ ಆ ಕಡೆ ನೋಡಬಹುದು ನೀವು 2 ಬೈಕ್ಗಳು ನಿಂತಿದ್ದಾವೆ. ಅಂದರೆ ಯಾರೋ ಇಲ್ಲಿ ಬೈಕನ್ನು ಇಟ್ಟು ಒಳಗಡೆ ಎಲ್ಲೋ ಹೋಗಿದ್ದಾರೆ ಅಂತ ಅನಿಸುತ್ತೆ. ಆ ಲಾರಿ ಅಷ್ಟೊಂದು ಭೀಕರವಾಗಿ ಯಾಕೆ ಸುಡ್ತೋ ಏನೋ ಗೊತ್ತಿಲ್ಲ. ಏನಾದರೂ ಅಪಘಾತ ಆಗಿದ್ರೆ ಆಗಿರಬಹುದೇನೋ. ಆದರೆ ಅದನ್ನು ಇನ್ನೂವರೆಗೂ ಅಲ್ಲೇ ಯಾಕೆ ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಲ್ಯಾಂಡ್ ಸ್ಲೈಡಿಂಗ್ಗಳೆಲ್ಲ ಆಗಿದ್ದಾವೆ. ಘಾಟ್ ಸೆಕ್ಷನ್ ಅಂದಮೇಲೆ ಲ್ಯಾಂಡ್ ಸ್ಲೈಡಿಂಗು ಇದ್ದೇ ಇರುತ್ತೆ. ಸ್ನೇಹಿತರೆ, ನೀವೇನಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂತ ಆದರೆ ಗೇರ್ಸೊಪ್ಪದಲ್ಲಿ ಸುಂದರವಾದಂತಹ ಚತುರ್ಮುಖ ಜೈನ ಬಸದಿ ಇದೆ. ಆ ಪ್ರದೇಶ ಅಂತೂ ತುಂಬ ಚೆನ್ನಾಗಿದೆ. ನೀವಲ್ಲಿ ಒಂದು ಸಲ ಆದರೂ ವಿಸಿಟ್ ಮಾಡಲೇಬೇಕು. ಅದಕ್ಕೆ ಹೋಗುವಂತಹ ದಾರಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೀವು ಅಲ್ಲಿಗೆ ಹೋಗಬೇಕಾದ್ರೆ ಗೇರುಸೊಪ್ಪ ಡ್ಯಾಮ್ನ ಎದುರುಗಡೆ ಇರುವಂತಹ ರೋಡಲ್ಲೇ ಹೋಗೋದ್ರಿಂದ ಡ್ಯಾಮನ್ನು ಕೂಡ ನೋಡ್ದಂಗೆ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ನಿಮ್ಮ ಬಲಗಡೆ ಶರಾವತಿ ನದಿ ಹರ್ಕೊಂಡು ಹೋಗಿರೋದು ಕೂಡ ಕಾಣಿಸುತ್ತೆ. ಎಡಗಡೆ ದಟ್ಟವಾದ ಹಚ್ಚ ಹಸುರಿನ ಕಾಡು, ಹಾಗೆ ಬಲಗಡೆ ಶರಾವತಿ ನದಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ಪ್ಲೇಸ್ನ ಹತ್ರ ಬರ್ತಾ ಇದ್ದಂಗೆ ನಮಗೆ ಬಂಗಾರ ಕುಸುಮ ಫಾಲ್ಸ್ನ ಒಂದು ವ್ಯೂ ಇಲ್ಲಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿಂದ ಆ ಫಾಲ್ಸ್ನ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ. ಬನ್ನಿ ಈಗ ಮುಂದೆ ಹೋಗೋಣ. ಸ್ನೇಹಿತರೆ, ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರಾಗಲಿ ಅಥವಾ ಇನ್ಯಾವುದೇ ರೋಡಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಫಾರೆಸ್ಟ್ ಏರಿಯಾಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರಾಗಲಿ ಯಾವುದೇ ರೀತಿಯ ಕಸವನ್ನು, ಬಾಟಲ್ಗಳನ್ನು ಈ ಕಡೆ ಎಸಿಬಾರ್ದು. ಏನಾದರೂ ತಿಂಡಿ ಏನಾದರೂ ತಂದಿರುವಂತಹ ಕವರ್ಗಳಿದ್ದರೆ ನೀವು ನಿಮ್ಮ ಗಾಡಿಯಲ್ಲೇ ಇಟ್ಕೊಳ್ಬೇಕು. ಅದನ್ನು ಕಂಡಲ್ಲಿ ಕಸ ಒಗೆಯೋದ್ರಿಂದ ಪರಿಸರ ಹಾಳಾಗುತ್ತೆ. ನೋಡಿ ಸ್ನೇಹಿತರೆ, ಈ ಕರ್ವಿಂಗು ಎಷ್ಟೊಂದು ಚೆನ್ನಾಗಿದೆ. ಇದು ಒಂದು ರೀತಿಯ ಹೇರ್ಪಿನ್ ಕರ್ವ್ ಆದರೂ ಕೂಡ ಅಷ್ಟೊಂದು ಡೇಂಜರಸ್ ಏನಿಲ್ಲ. ಇಲ್ಲಿ ಅಗಲವಾಗಿ ಕಟ್ಟಾಗಿದೆ ರೋಡ್ ಇದು. ಹಾಗೆ ಸ್ನೇಹಿತರೆ, ರೋಡೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಗಾಡಿಯನ್ನು ತುಂಬ ಸ್ಪೀಡಲ್ಲಿ ಓಡಿಸಬಾರ್ದು. ಯಾಕೆ ಅಂತಂದರೆ ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ ಮಧ್ಯ. ಹಗಲಿನಲ್ಲೇನೋ ಅಷ್ಟೊಂದು ಪ್ರಾಣಿಗಳು ಬರದೇ ಇರಬಹುದು, ಮಂಗಗಳು ಮಾತ್ರ ಬರಬಹುದು. ಆದರೆ ರಾತ್ರಿಯ ಸಮಯದಲ್ಲಿ ಇಲ್ಲಿ ಕಾಡುಕೋಣಗಳಾಗಿರಬಹುದು, ಹಂದಿಗಳಾಗಿರಬಹುದು, ಕಡವೆಗಳು ಅವೆಲ್ಲ ಇರ್ತವೆ. ಅದಕ್ಕಾಗಿ ಸ್ವಲ್ಪ ನಿಧಾನವಾಗಿ ನೀವು ಗಾಡಿಗಳನ್ನು ಇಲ್ಲಿ ತೊಗೊಂಡು ಹೋಗಬೇಕು. ಹಾಗೆ ಇಲ್ಲಿ ನಮ್ಮ ಎದುರುಗಡೆ ಕೂಡ ಒಂದು ಓಪನ್ ಏರಿಯಾ ಇದೆ. ಇಲ್ಲಿಂದನೂ ಕೂಡ ಬಂಗಾರ ಕುಸುಮ ಫಾಲ್ಸು ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಘಾಟ್ನ ಉದ್ದ ಸುಮಾರೊಂದು 6 ಕಿಲೋಮೀಟರ್ ಇರಬಹುದು. ಅಂದರೆ ಶರಾವತಿ ವ್ಯಾಲಿ ಮೊದಲನೇ ವ್ಯೂ ಪಾಯಿಂಟಿಂದ ಬಂಗಾರ ಕುಸುಮ ಫಾಲ್ಸ್ಗೆ ಹೋಗುವ ದಾರಿಯವರೆಗೆ ಸುಮಾರೊಂದು 6 ಕಿಲೋಮೀಟರ್ ಇರಬಹುದೇನೋ. ಈಗ ಸ್ನೇಹಿತರೆ, ನಾವು ಸುಮಾರು ಅರ್ಧ ಭಾಗ ಈ ಘಟ್ಟವನ್ನು ಇಳಿದಿದ್ದೀವಿ. ಅಂದರೆ ಅರ್ಧಕ್ಕಿಂತಲೂ ಕೆಳಗಡೆನೇ ಇದ್ದೀವಿ ಅಂತ ಹೇಳ್ಬೋದು. ಸುಮಾರು 3/4 ಭಾಗದ ಹತ್ತಿರ ಬಂದಿದ್ದೀವಿ ಅಂತ ಹೇಳಬಹುದು. ಸ್ನೇಹಿತರೆ, ಅಲ್ಲಲ್ಲಿ ನಿಮಗೆ ಬೆತ್ತದ ಗಿಡಗಳು ಕೂಡ ಕಾಣಿಸ್ತವೆ. ಘಾಟ್ ಸೆಕ್ಷನ್ ಮೇಲೆ ಇದ್ದೇ ಇರುತ್ತೆ ಸಾಧಾರಣವಾಗಿ. ದೇವಿಮನೆ ಘಟ್ಟದಲ್ಲೂ ತುಂಬ ಬೆತ್ತದ ಗಿಡಗಳಿದ್ದಾವೆ. ಇಲ್ಲೂ ಕೂಡ ಬೆತ್ತದ ಗಿಡಗಳು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾವೆ ನಮಗೆ. ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಘಾಟ್ಗಳು ಇದ್ದಾವೆ. ಅಂದರೆ ಘಟ್ಟದ ಮೇಲಿನ ಪ್ರದೇಶಗಳಿಂದ ಕೆಳಗಡೆ ಹೋಗಬೇಕಾದ್ರೆ ನಾವು ಸಾಕಷ್ಟು ಘಟ್ಟಗಳನ್ನು ಇಳಿದು ಹೋಗಬಹುದು.
ಉದಾಹರಣೆಗೆ ನಾವು ಜೊಯ್ಡಾದ ಕಡೆಯಿಂದ ಕಾರವಾರಕ್ಕೆ ಹೋಗ್ತೀವಿ ಅಂತಾದರೆ ನಮಗೆ ಅಣಶಿ ಘಟ್ಟ ಅಂತ ಒಂದು ಘಟ್ಟ ಸಿಗುತ್ತೆ. ಸುಮಾರು 14 ಕಿಲೋಮೀಟರ್ ಘಟ್ಟ ಅದು. ಹಾಗೆ ಇನ್ನು ನಾವು ಯಲ್ಲಾಪುರದಿಂದ ಅಂಕೋಲ ಕಡೆ ಹೋಗ್ತೀವಿ ಅಂತಾದರೆ ನಮಗೆ ಅರಬೈಲ್ ಘಟ್ಟ ಅಂತ ಸಿಗುತ್ತೆ. ಹಾಗೆ ಇನ್ನು ಯಲ್ಲಾಪುರದ ಕಡೆಯಿಂದ ನಾವು ಕೈಗಾ ಕಡೆ ಹೋಗೋದಾದರೆ ಅಲ್ಲೂ ಕೂಡ ಒಂದು ಘಟ್ಟ ಸಿಗುತ್ತೆ. ಇನ್ನು ನಾವು ಸಿರಸಿಯಿಂದ ಕುಮಟಾಕ್ಕೆ ಹೋಗ್ತೀವಿ ಅಂತಾದರೆ ಅಲ್ಲಿ ದೇವಿ ಮನೆ ಘಟ್ಟ ಅಂತ ಒಂದು ಘಟ್ಟ ಸಿಗುತ್ತೆ. ಹಾಗೆ ಇನ್ನು ನಾವು ಸಿದ್ದಾಪುರದಿಂದ ಕುಮಟಾಕ್ಕೆ ಹೋಗ್ತೀವಿ ಅಂತಾದರೆ ಬಡಾಳ ಘಟ್ಟ ಅಂತ ಒಂದು ಸಿಗುತ್ತೆ. ಇನ್ನು ನಾವು ಹೆಗ್ಗರಣೆ ಅಥವಾ ನೀಲ್ಕುಂದದಿಂದ ಸಂತೆಗುಳಿಗೆ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಅಲ್ಲೂ ಕೂಡ ಒಂದು ಘಟ್ಟ ಇದೆ ಘಾಟ್ನಲ್ಲಿ. ಹಾಗೆ ನಾವು ಸಿದ್ದಾಪುರದಿಂದ ಹೊನ್ನಾವರದ ಕಡೆಗೆ ಹೋಗ್ತೀವಿ ಅಂತಾದರೆ ಬೀರ್ಲಮಕ್ಕೆಯಿಂದ ಒಳಗೆ ಹೋದರೆ ಅಲ್ಲೂ ಕೂಡ ಕಾಡಲ್ಲಿ ಒಂದು ಘಟ್ಟ ಇದೆ. ಇಲ್ಲ ನಾವು ಮೇನ್ ರೋಡಲ್ಲಿ ಹೋಗ್ತೀವಿ ಅಂತಾದರೆ ಸಿದ್ದಾಪುರದಿಂದ ಮಾವಿನಗುಂಡಿಗೆ ಬಂದು ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಬರುವಂತಹ ದಾರಿನಲ್ಲಿ ಈಗ ನಾವು ಹೋಗ್ತಾ ಇರುವಂತಹ ಘಾಟ್ ಆದ ಗೇರುಸೊಪ್ಪ ಘಾಟ್ ಸಿಗತ್ತೆ. ಇನ್ನು ಸಿರಸಿಯಿಂದ ನಾವು ಯಾಣದ ಮಾರ್ಗವಾಗಿ ಮಾದನಗೇರಿ, ಗೋಕರ್ಣ ಅಥವಾ ಕಾರವಾರದ ಕಡೆ ಹೋಗ್ತೀವಿ ಅಂತಾದರೆ ಅಲ್ಲಿ ವಡ್ಡಿ ಘಾಟ್ ಅಂತ ಸಿಗುತ್ತೆ. ಈ ರೀತಿ ಸುಮಾರಷ್ಟು ಘಾಟ್ಗಳು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗ್ತವೆ. ಕೆಲವೊಂದಿಷ್ಟು ಘಾಟ್ಗಳ ಹೆಸರನ್ನು ನಾನು ಮರೆತಿರಬಹುದು, ನಿಮಗೇನಾದರೂ ನೆನಪಿದ್ದರೆ ನನಗೆ ಹೇಳಿ. ಹಾಗಂತ ನನ್ನ ಚಾನಲ್ನಲ್ಲಿ ಯಾವುದೂ ಮಿಸ್ ಆಗಲ್ಲ, ಎಲ್ಲ ಘಾಟ್ಗಳ ವಿಡಿಯೋಗಳು ನಿಮಗೆ ಸಿಗ್ತವೆ. ಸ್ನೇಹಿತರೆ, ನೀವೇನಾದರೂ ಈ ಘಾಟನ್ನು ನೋಡಲಿಕ್ಕೆ ಬಂದರೆ ಇಲ್ಲೇ ಕೆಳಗೆ ಇಳಿದ ನಂತರ ಸಿಗುವಂತಹ ಬಂಗಾರ ಕುಸುಮ ಪಾಲ್ಸನ್ನಂತೂ ನೋಡ್ತೀರಿ. ಹಾಗೆ ಗೇರುಸೊಪ್ಪ ಜೈನ ಬಸದಿ ಆಯಿತು. ಹಾಗೆ ಮೇನ್ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಈ ಶರಾವತಿಗೆ ಅಡ್ಡಲಾಗಿ ಕಟ್ಟಿದಂತಹ ಒಂದು ತೂಗು ಸೇತುವೆ ಸಿಗುತ್ತೆ. ಅದು ಕೂಡ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸೇ, ಬಹಳಷ್ಟು ಜನ ಬರ್ತಾರೆ ಅಲ್ಲಿ. ಸುತ್ತಮುತ್ತಲೂ ಸಾಕಷ್ಟು ಅಂಗಡಿ ಮುಂಗಟ್ಟುಗಳೆಲ್ಲ ಇರ್ತವೆ, ನಿಮಗೆ ತಿಂಡಿ ತಿನಿಸುಗಳೆಲ್ಲ ಸಿಗ್ತವೆ ಅಲ್ಲಿ. ಆ ಪ್ಲೇಸನ್ನು ಕೂಡ ನೋಡ್ಕೊಂಡು ಹೋಗಿ. ಹಾಗೆ ಇನ್ನು ನೀವು ಹೊನ್ನಾವರಕ್ಕೆ ಹೋದ ನಂತರ ನಿಮಗೆ ಸಾಕಷ್ಟು ಪ್ಲೇಸ್ಗಳು ಸಿಗ್ತವೆ ಬಿಡಿ. ಅಲ್ಲಿ ಹೊನ್ನಾವರದಲ್ಲಿ ಕಾಂಡ್ಲಾವನ ಅಂತ ಇದೆ, ಇಕೋ ಬೀಚ್ ಅಂತ ಇದೆ. ಹಾಗೆ ನೀವು ಹೊನ್ನಾವರದಲ್ಲಿ ಶರಾವತಿ ನದಿ ಮತ್ತು ಸಮುದ್ರ ಸೇರೋ ಜಾಗವನ್ನು ನೋಡಬಹುದು. ಅಲ್ಲೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಬೋಟ್ಗಳೆಲ್ಲ ನಿಂತಿರ್ತವೆ, ನೋಡಲಿಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ. ಹಾಗೆ ಹೊನ್ನಾವರ ಬ್ರಿಡ್ಜ್ ಸುಮಾರು 1 ಕಿಲೋಮೀಟ್ರಿಗೂ ಜಾಸ್ತಿ ಇರುವಂತಹ ಹೊನ್ನಾವರ ಬ್ರಿಡ್ಜನ್ನು ನೋಡಬಹುದು ನೀವು. ಹಾಗೆ ನೀವು ಹೊನ್ನಾವರದ ಹೋಟೆಲ್ಗಳಲ್ಲಿ ತಾಜಾ ಮೀನಿನ ಊಟವನ್ನು ಮಾಡಬಹುದು. ಹಾಗೆ ಹೊನ್ನಾವರದ ಸಮುದ್ರದಲ್ಲಿ ಒಂದು ಸುಂದರವಾದ ದ್ವೀಪ ಇದೆ, ಅದರ ಹೆಸರು ಬಸವರಾಜ ದುರ್ಗ ಅಂತ. ಅಲ್ಲಿ ಒಂದು ಕೋಟೆ ಕೂಡ ಇದೆ, ಆದರೆ ಅದಕ್ಕೆ ಯಾವಾಗೂ ಹೋಗಲಿಕ್ಕೆ ಬಿಡಲ್ಲ, ಪರ್ಮಿಷನ್ ಎಲ್ಲ ಬೇಕು ಅದಕ್ಕೆ. ನಿಮಗೆ ನನ್ನ ಚಾನಲ್ನಲ್ಲಿ ಅದರ ಸಂಪೂರ್ಣ ವಿಡಿಯೋ ಸಿಗುತ್ತೆ, ತುಂಬ ಹಿಂದೆ ಹೋಗಿರುವಂತಹದ್ದು. ಹೀಗೆ ನೀವು ಹೊನ್ನಾವರದಲ್ಲಿ ಸಾಕಷ್ಟು ಪ್ರದೇಶಗಳನ್ನು ನೋಡಲಿಕ್ಕೆ ಹೋಗಬಹುದು. ಸ್ನೇಹಿತರೆ, ಇವತ್ತು ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ, ಎಲ್ಲೂ ಫಾಗ್ ಏನೂ ಕಟ್ಕೊಳ್ಳಿಲ್ಲ, ಆರಾಮಾಗಿ ನಾವು ಬರ್ತಾ ಇದ್ದೀವಿ. ವ್ಯೂ ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ನಮಗೆ. ಸ್ನೇಹಿತರೆ, ಈ ಶರಾವತಿ ನದಿ ಅಂಬುತೀರ್ಥದಲ್ಲಿ ಹುಟ್ಟಿದ ನಂತರ ಸುಮಾರು ಒಂದು 128 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಿ ಹೊನ್ನಾವರದಲ್ಲಿ ಸಮುದ್ರವನ್ನು ಸೇರುತ್ತೆ. ಹಾಗೆ ಸ್ನೇಹಿತರೆ, ಈ ಶರಾವತಿ ನದಿ ಸಮುದ್ರವನ್ನು ಸೇರೋದಕ್ಕಿಂತ ಮೊದಲು ಒಂದು ಸುಂದರವಾದಂತಹ ನಡುಗಡ್ಡೆಯನ್ನು ಸೃಷ್ಟಿ ಮಾಡುತ್ತೆ. ಆ ಪ್ರದೇಶ ಕೂಡ ತುಂಬ ಚೆನ್ನಾಗಿದೆ, ಅಲ್ಲಿ ಸಾಕಷ್ಟು ಮನೆಗಳೆಲ್ಲ ಇದ್ದಾವೆ. ಆದರೆ ಮೊದಲೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ದೋಣಿಯ ಮುಖಾಂತರನೇ ಹೋಗಬೇಕಾಗ್ತಿತ್ತು. ಈಗ ಹಾಗಿಲ್ಲ, ಈಗ ಅಲ್ಲಿಗೆ ಬ್ರಿಡ್ಜನ್ನು ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು, ನಮಗೆ ಸ್ವಲ್ಪ ವಾತಾವರಣ ಎಲ್ಲ ಸ್ವಲ್ಪ ಚೇಂಜ್ ಆದಂಗೆ ಅನಿಸ್ತಾ ಇದೆ. ಗಾಳಿಯ ಒತ್ತಡದಲ್ಲೂ ಕೂಡ ಸ್ವಲ್ಪ ಏರುಪೇರಾಗಿರೋದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿದರೆ ನಾವು ಈ ಘಟ್ಟವನ್ನು ಇಳಿದು ಸಾಕಷ್ಟು ಕೆಳಗಡೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಇನ್ನು ಸ್ವಲ್ಪವೇ ದೂರದಲ್ಲಿ ಈ ಘಟ್ಟ ಮುಗಿಯುತ್ತೆ ಅಂತ ಅನಿಸುತ್ತೆ. ಸ್ನೇಹಿತರೆ, ನೀವೇನಾದರೂ ಈ ಘಾಟಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಥವಾ ಟ್ರಾವೆಲ್ ಮಾಡಿದ್ದೀರಿ ಅಂತಾದರೆ ಎಷ್ಟು ಸಲ ಟ್ರಾವೆಲ್ ಮಾಡಿದ್ದೀರಿ? ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಅನುಭವ ಏನು? ನೀವೇನಾದರೂ ರಾತ್ರಿ ಟ್ರಾವೆಲ್ ಮಾಡಿದ್ದೀರಾ ಅನ್ನೋದನ್ನು ನೀವು ನಮ್ಮ ಜೊತೆ ಕಮೆಂಟಲ್ಲಿ ಹಂಚ್ಕೋಬಹುದು. ನೋಡಿ ಸ್ನೇಹಿತರೆ, ನಾವೀಗ ಗೇರುಸೊಪ್ಪ ಘಟ್ಟವನ್ನು ಇಳಿದು ಕೆಳಗಡೆ ಬಂದಿದ್ದೀವಿ. ನೀವು ಇಲ್ಲಿ ಸೈಡಲ್ಲೆಲ್ಲ ಬೇಲಿಯನ್ನು ನೋಡಬಹುದು. ಹಾಗೆ ಮುಂದೆ ಒಂದು ಬ್ರಿಡ್ಜ್ ಕೂಡ ಇದೆ, ಕೆಳಗಡೆ ಹಳ್ಳ ಇದೆ. ಬಂಗಾರ ಕುಸುಮ ಫಾಲ್ಸ್ನಲ್ಲಿ ಬಿದ್ದಂತಹ ನೀರು ಇಲ್ಲಿ ಕೆಳಗಡೆ ಹರ್ಕೊಂಡು ಹೋಗುತ್ತೆ. ನೋಡಿ, ಮುಂದ್ಗಡೆ ಕಾಣ್ತಾ ಇರುವಂತಹ ಪ್ಲೇಸಲ್ಲಿ ನೀವು ವೆಹಿಕಲ್ಗಳನ್ನು ಪಾರ್ಕ್ ಮಾಡಿ ಬಂಗಾರ ಕುಸುಮ ಫಾಲ್ಸನ್ನು ನೋಡಲಿಕ್ಕೆ ಹೋಗಬಹುದು. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.